ಹೇ ಶಾರದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬು, ತಾಲೂಕು ಚಿತ್ತಾಪುರ, ಜಿಲ್ಲಾ ಕಲಬುರಗಿ ಕ್ಲಸ್ಟರ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ನಾವು 2ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ನಿನ್ನೆಯ ದಿನ ಅಂದ್ರೆ ಮೊದಲನೇ ದಿನ ಏನಪ್ಪಾ ಅಂತಂದ್ರೆ ಓದುವ ಸಪ್ತಾಹದ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವೆಲ್ಲ ಪ್ರತಿಜ್ಞೆಯನ್ನು ತಗೊಂಡಿದ್ದೀವಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪುಸ್ತಕಗಳನ್ನ ಓದಿದ್ದೀವಿ. ಇವತ್ತು 2ನೇ ದಿನ. 2ನೇ ದಿನದ ಟಾಪಿಕ್ ಏನಪ್ಪಾ ಅಂತಂದ್ರೆ ಕತೆ ಹೇಳುವ ಸ್ಪರ್ಧೆ ಮತ್ತು ಅದ್ರ ಜೊತೆಗೆ ಶ್ರೀ P.N. ಪಣಿಕರ್ ಅವರ ಒಂದು ಜೀವನ ಗಾಥೆಯನ್ನ ಇವತ್ತು 2ನೇ ದಿನ ನಾವೆಲ್ಲ ಏನಪ್ಪಾ ಅಂತಂದ್ರೆ ಈ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸೊ ಇಲ್ಲಿ ನಮ್ಮ ಇಲಾಖೆ ವತಿಯಿಂದ ಶ್ರೀ P.N. ಪಣಿಕರ್ ಸ್ಮರಣಾರ್ಥವಾಗಿ ಒಂದು ವಾರದ ಓದುವ ಸಪ್ತಾಹವನ್ನ ಏರ್ಪಡಿಸಿದ್ದಾರೆ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಮೊದಲಿಗೆ ಈ ಒಂದು ಕತೆ ಹೇಳುವ ಸ್ಪರ್ಧೆಯಲ್ಲಿ ಸೊ ಇಲ್ಲೆಲ್ಲರೂ ಮಕ್ಕಳಿದ್ದೀರಿ, ನಿಮ್ಗ ಗೊತ್ತಿರುವಂತ ಕೆಲವೊಂದು ನೀತಿ ಕಥೆಗಳನ್ನ ಸೊ ಅದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರಾಗಿ ಯಾರ್ಯಾರಿಗೆ ಹೌದಾ ಬಂದ್ಬಿಟ್ಟೇನಪ್ಪಾ ಅಂದ್ರೆ ಕಥೆಯನ್ನ ಹೇಳ್ತೀರಾ? ಓಕೆ, ಮೊದಲಿಗೆ ಯಾರು ಹೇಳ್ತೀರಿ? ಸೇವಂತಿ, ಚಪ್ಪಾಳೆ ಬರಲು ಸೇವಂತಿಗೆ. ನಾನು ತಿಮಿಂಗಲದ ಕಥೆ ಹೇಳುತ್ತೇನೆ. ಒಂದು ಸಮುದ್ರದಲ್ಲಿ ಒಂದು ತಿಮಿಂಗ ಇತ್ತು. ಆ ತಿಮಿಂಗಲಿಗೆ ಸಾಮಾನ್ಯ ನಮಗೆ ಹೇಗೆ ಹಸುವಾಗುತ್ತೆ ಅದಕ್ಕೂ ಹಂಗೆ ಹಸುವಾಗುತ್ತೆ. ಅದಕ್ಕೆ ಹಸುವಾಗ ನಾವು ನೀರಲ್ಲಿ ಏನೇನು ಒಪ್ಪಿಸ್ತೀವಲ್ಲ ಅದಕ್ಕೂ ಪ್ರಾಣಿಗಳು ಇದಕ್ಕೆ ಅದು ಹೊಸಲಿಸಲಿಕ್ಕೆ ಪ್ಲಾಸ್ಟಿಕ್ ಇತ್ತು ಡಬ್ಬಿ, ಮತ್ತು ರಬ್ಬರ್ ಇತ್ತು. ರಬ್ಬರು ಮತ್ತು ಪ್ಲಾಸ್ಟಿಕ್ ಇಂಥ ಚಪ್ಪಲಿ ಅಂತಾವೆಲ್ಲ ನೀರೊಳಗೆ ಏನೇನು ಒಪ್ಪಿಸ್ತೀವಲ್ಲ ಅದು ಹಸುವಾಗಿ ಕಾರಣ ಅದು ಏನು ಹಸುವಾಗುತ್ತೆ ಅದೆಲ್ಲ ತಿಂತು. ಚಪ್ಪಲಿ, ಪ್ಲಾಸ್ಟಿಕ್ ಡಬ್ಬಿ, ರಬ್ಬರ್ ಮತ್ತು ಬಕೆಟ್ಗಳು ಇಂಥವೆಲ್ಲ ನಾವು ಏನೇನು ತರಕಾರಿ ಸೊಪ್ಪು ಎಲ್ಲ ಒಪ್ಪಿಸ್ತೀವಲ್ಲ ಅದು ತಿಂತು. ಆ ತಿನ್ನೋಣ ಅದೆಲ್ಲ ಹೊಟ್ಟೆ ಒಳಗಡೆ ಹೋದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಅದಕ್ಕೇನೋ ಒಂಥರ ಹೊಟ್ಟೆ ಒಳಗಡೆ ಏನೋ ನೋವು ಆಗ್ತಾರೆ ಅಂದರೆ ಕೆಮ್ಮನ್ನ ಇವಾಗ ಆ ತಿಮಿಂಗ್ಲ ಮಾತಾಡ್ತಾನೆ. ಮತ್ತು ಆಸ್ಪತ್ರೆಗೆ ಹೋಗ್ಬೇಕಲ್ಲ, ಯಾಕಂದ್ರೆ ಒಂದು ಥರ ಆಗ್ತಿದೆ ಅಂತ ಆಸ್ಪತ್ರೆಗೆ ಹೋಗ್ತಾನೆ. ಅದು ಆಸ್ಪತ್ರೆಗೆ ಹಂಗೆ ಹೋಯ್ತಂತೆ ಸ್ವಲ್ಪ ನೀರೊಳಗೆ ಹೋದ್ರೆ ಕೆಮ್ಮಿತ್ತಂತೆ. ಇನ್ನು ಕೆಮ್ಮದಾಗ ಚಪ್ಪಲಿ ಬಂತಂತ ಒಂದ್ಸತಿ ಚಪ್ಪಲಿ ಬಂತಂತ. ಯಾಕಪ್ಪ ಈ ಚಪ್ಪಲಿ ಬಂತಂದು ಹೊಟ್ಟೆ ಒಳಗಡೆ ಅದು ಏನು ತಿನ್ನಿ ಅಂತ ವಿಚಾರ ಮಾಡ್ತೀನಿ. ಹೌದಾ ಅದು ವಿಚಾರ ಮಾಡ್ತಂತ. ಹೌದಾ ಅಲ್ಲಿ ನಾನು ಕುಂತೊಳಗೆ ನನಗೆ ಹಸು ಆಗಿ ಸಲಿಯಾಕಿದ್ರೆ ನಾನು ಏನೇನೋ ತಿಂದಿನಿ ಅದೇ ನನಗೆ ಇವಾಗ ಆಗ್ತಿದೆ ಅಂತ. ಇನ್ನು ನಾನು ಜಲ್ದಿ ಹೋಗ್ಬೇಕು ಆಸ್ಪತ್ರೆಗೆ, ಜಲ್ದಿ ಹೋಗ್ಬೇಕಂತ ಅದು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಆಗ್ತಿಲ್ಲ ಅಂತ. ಎಲ್ಲ ಹೊಟ್ಟೆಗಳಗಡೆ ಎಲ್ಲ ಗಲೀಜು ತುಂಬಿಸಲಿಕ್ಕೆ ಏನು ಫಾಸ್ಟ್ ಹೋಗ್ಬೇಕಂತ ಪ್ರಯತ್ನ. ಇನ್ನೊಂದು ಸ್ವಲ್ಪ ಹೋಯ್ತಂತೆ, ಡಬ್ಬಿಗಳು ಎಲ್ಲ ಬಂತಂತೆ. ಕೆಮ್ಮಿತ್ತು. ಇನ್ನೊಂದ್ಸತಿ ಕೆಮ್ಮದಾಗ ಡಬ್ಬಿಗಳೆಲ್ಲ ಬಂತಂತೆ. ಇದೇನಪ್ಪ ಇಷ್ಟೆಲ್ಲ ಬರ್ತಿದೆ, ನಾನು ಇವಾಗ ಉಳಿತೀನೋ ಇಲ್ಲ, ಜಾಸ್ತಿ ಫಾಸ್ಟಾಗಿ ಹೋಗ್ಬೇಕು. ಇನ್ನೊಂದ್ಸತಿ ಬಂತು ಹೋಯ್ತು ದೊಡ್ಡ ರಬ್ಬರ್ ಡಬ್ಬಿನೇ ಬಂತಂತೆ. ಅದು ಇದು ಗಾಡಿಗಳ ರಬ್ಬರ್ ಎಲ್ಲ ಅದು ಬರ್ತಂತೆ. ಅದಕ್ಕೆ ಹಂಗೆ ಹೋಯ್ತು ಇನ್ನೂ ಸಾಮಾನ್ಯ ಜಾಸ್ತಿ ಆಗೇ ಬರ್ತಿದೆ. ನಾನು ಎಷ್ಟು ತಿಂದಿದ್ದೀನಿ ಎಷ್ಟು ಕಡಿಮೆನೇ ಆಗ್ತಿಲ್ಲ, ಜಾಸ್ತಿ ಬರ್ತಿರೋ ಕಾರಣಕ್ಕಾಗಿ ಅದು ಫಾಸ್ಟಾಗಿ ಹೋಗ್ಬೇಕಂತ. ಅದು ಮತ್ತೆ ಹೋಗಿ ಡಾಕ್ಟರ್ ಹತ್ರ ತಿಮಿಂಗ್ಲ ದೊಡ್ಡದಿತ್ತಂಗ ಇದು ರೂಮ್ ಸಿಕ್ಕ. ಆ ರೂಮೇ ದೊಡ್ಡದು ಹೆಂಗಾರ ಮಾಡಿ ಆ ಡಾಕ್ಟ್ರೇ ಹೊರಗಡೆ ಬಂದು ಅದಕ್ಕೆ ಇನ್ನೂ ಸಾಮಾನ್ಯ ಒಳಗಡೆ ಇದ್ದಿದ್ವು ಅಂತ ತೆಗಿಬೇಕಲ್ಲ, ಏನು ಮಾಡಬೇಕು ಅಂತ ಹೋಯ್ತು. ಆಮೇಲೆ ಡಾಕ್ಟ್ರಿಗೆ ವಿಚಾರ ಮಾಡ್ದಂತ ಏನು ಮಾಡ್ದಂತ ಇದಕ್ಕೆ ಏನಾರು ಮಾಡಬೇಕು. ಅವ್ನು ಪ್ರಯತ್ನ ಮಾಡಿದ್ರೆ ಆಗ್ತಿಲ್ಲ. ಪ್ಲಾಸ್ಟಿಕ್ ಹೊಟ್ಟೆಗಡೆ ಹೆಂಗೆ ಕೊಯ್ಬೇಕು ಅದಕ್ಕೆ ಅವನಿಗೆ ಒಂದು ಹೊಳೆಯಿತ್ತು. ಅದು ಮೀನ ಹಿಡಿಯೋ ಜಾಲಿ ತೊಗೊಂಡು ಬಾಯೊಳಗೆ ಹಾಕಿ ತೆಗಿಬೇಕಂತ. ಅದಕ್ಕೆ ನೆನ್ಪು ಬರೋಣ ಅವೆಲ್ಲ ಮೀನ ಹಿಡಿದು ಹಾಕಿ ಜಾಲಿ ತೆಗ್ದು ಅದು ತೆಗೆದು ಸಾಮಾನು ಹಿಂಗೆ ಬಂದು ಅದು ಚಪ್ಪಲಿ ಅಂತ ಅದು ಇನ್ನೂ ಕೆಮ್ಮಿದ್ರೆ ಇನ್ನೂ ಒಂದು ಸಾಮಾನು ಜಾಸ್ತಿ ಅದಂತ ಹೆಂಗೆ ಡಾಕ್ಟ್ರ್ ಡಾಕ್ಟ್ರ್ ಅದಕ್ಕೆ ತಿನ್ಬೇಡಪ್ಪ ಹಿಂಗೆಲ್ಲ ಹೊಸದಾಗಿ ಏನು ತಿನ್ಬೇಕಂತ ಅಂತಂತ. ಆ ಕಥೆಯಿಂದ ನಮ್ಗೆ ಅರ್ಥ ಆಗಿದ್ದು ಜಲಮಾಲಿನ್ಯ ಮಾಡಬಾರದು, ಅದಕ್ಕಾಗಿ ಪ್ರಾಣಿಗಳನ್ನು ನಾಶ ಆಗುತ್ತವೆ, ನಾವು ಜಲಮಾಲಿನ್ಯ ಮಾಡಬಾರದು ಅಂತ ಅರ್ಥ ಆಯಿತು. ಧನ್ಯವಾದಗಳು. ಸೇವಂತಿ ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಒಂದು ಮಾರಲ್ ಸ್ಟೋರಿ ಅಂದ್ರೆ ನೀತಿ ಕಥೆಯನ್ನ ಹೇಳಿದ್ರು. ಸೊ ಅದರಿಂದ ಏನ್ ತಿಳಿಸಿದೆ ನಮ್ಗೆ ಅಂತಂದ್ರೆ ನಾವು ನಮ್ಮ ಐಷಾರಾಮಿ ಜೀವನಕ್ಕಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಹೆಚ್ಚೆಚ್ಚು ಇವತ್ತಿನ ದಿನಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸ್ತಾ ಇದ್ದೀವಿ. ಎಲ್ಲಿ ಬೇಕಂತ ಎಸಿತಾ ಇದ್ದೀವಿ, ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಸಿಗ್ಲತ್ತು ಅಂತ. ಅದೇನಪ್ಪ ಅಂದ್ರೆ ಮೊದಲೆಲ್ಲ ಜನರು ಏನ್ ಮಾಡ್ತಾರಂದ್ರೆ ಕೈ ಚೀಲಗಳನ್ನ ಹೋಗ್ತಿದ್ರು ಮಾರ್ಕೆಟ್. ಈಗ ಏನಿಲ್ಲ, ಮಾರ್ಕೆಟ್ ಯಾಕೆ ಕೈ ಚೀಲ ಕೈ ಹೇಳ್ಕೊಂಡು ಹೋಗಪ್ಪ, ಅಲ್ಲಿ ಹೋದ್ರೆ ಏನ್ ಮಾಡ್ತಾನ ಅವನು ಜಸ್ಟ್ ಪ್ಲಾಸ್ಟಿಕ್ ಕೊಟ್ಬಿಡ್ತಾನೆ, ಪ್ಲಾಸ್ಟಿಕ್ ಹಾಕ್ಬಿಡ್ತಾನೆ. ಕರೆಕ್ಟಾ? ಸೊ ಹಾಗಾಗಿ ಬರಿಗೈಲಿಂದ ಹೋಗ್ತೀವಿ, ಬರಾಗ ಒಂದು ಈ ಕಡೆ ಒಂದು 5 ಬಾಳಗಳು ಎಲ್ಲ ಕೈ ಒಂದೊಂದು ಹಾಕಿ ಎಲ್ಲ ಕಾಯಿ ಪಲ್ಯ ಏನೇನು ಬೇಕು ರಾಶನ್ ಎಲ್ಲ ತೊಗೊಂಡು ಬರ್ತೀವಿ. ಅದರಿಂದ ಏನು ಬರ್ಬೇಕಾದ್ರೆ ಪ್ಲಾಸ್ಟಿಕ್ ಹರಿತಂದ್ರೆ ಏನಾಗುತ್ತೆ,
ಕೆಳಗಡೆ ಬಿಡ್ತದ, ಕೆಳಗಡೆ ಚೆಲ್ಲಿ ಬಿಡ್ತದ. ಅದೇ ಬಟ್ಟಿ ಚೀಲ ಇತ್ತಪ್ಪ ಅಂತಂದ್ರೆ ಬಿಡಲ್ಲ, ಸೇಫ್ ಆಗೋದಿಲ್ಲ. ನಾವು ಮತ್ತೆ ಮತ್ತೆ ಬಳಸ್ಬೋದು. ಈ ಪ್ಲಾಸ್ಟಿಕ್ ಅನ್ನ ಒಂದ್ಸತಿ ಬಳಸ್ತೀರಿ, ಹರಿತಪ್ಪ ಅಂದ್ರೆ ಏನ್ ಮಾಡ್ತೀರಿ, ಹೊರಗಡೆ ಎಸಿತೀರಿ. ಅದು ಎಸ್ರಿದ್ರೆ ಏನಾಗುತ್ತಪ್ಪ ಅಂದ್ರೆ ಪ್ಲಾಸ್ಟಿಕ್ ಹೋಗಿ ನಮ್ಮ ಸುತ್ತಮುತ್ತ ಇರುವಂತ ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಈ ರೀತಿ ಏನಪ್ಪಾ ಅಂದ್ರೆ ಮುಂದೆ ಹರ್ಕೊಂತ ಹೋಗಿ ಏನಪ್ಪಾ ಅಂದ್ರೆ ಸಮುದ್ರ ಸಾಗರಕ್ಕೆ ಸೇರ್ತದ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಆ ಒಂದು ನದಿಗಳಲ್ಲಿ, ಕೆರೆಗಳಲ್ಲಿ ಮತ್ತು ಸಮುದ್ರದಲ್ಲಿರುವಂತಹ ಜೀವಿಗಳು ಆ ಎಲ್ಲಾ ಒಂದು ಪ್ಲಾಸ್ಟಿಕ್ ವಸ್ತುಗಳನ್ನ ಅವು ಏನಂದ್ರೆ ಏನೋ ಆಹಾರ ಅಂತ ತಿಳ್ಕೊಂಡ್ಬಿಟ್ಟೇನಪ್ಪ ಅಂದ್ರೆ ತಿಂತವೆ. ಅದು ಯಾಕೆ ಬರೀ ಕೇವಲ ತಿಮಿಂಗ್ಳು ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಪ್ರಾಣಿ ಅದಾಗೋದ್ರೆ ಅವ್ರಿಗೆ ಗೊತ್ತಿಲ್ಲ. ಈಗ ನಾನು ಏನಪ್ಪಾ ಅಂದ್ರೆ ಏನೋ ತಿಲ್ಲಕ್ ತಂದಿನಿ, ಒಂದು ಪ್ಲಾಸ್ಟಿಕ್ನ ಹಾಕೊಂಡು ತಂದೆ, ಅವಾಗ ಕೇಕ್ ತಂದಿನಿ, ತಿನ್ಬೇಕು ಅದು ಕಟ್ ಕೇಸನ್ನು ಒಕಾಡ್ತೀನಿ, ಅದು ವಾಸನೆ ಮಾಡಿದ್ರೆ ಒಳಗೆ ಏನಾಗುತ್ತೆ, ತಿನ್ಬೇಕಂತಂದ್ರೆ ತಿನ್ನಕ್ ಬರಲ್ಲಂತೆ. ಅವಾಗೆಲ್ಲ ಪ್ಲಾಸ್ಟಿಕ್ ತಿನ್ಬೇಕು, ಒಳಗಡೆ ತಗೋತಂದ್ರೆ ಅದು ಹೊಟ್ಟೆಯಲ್ಲಿ ಹೋಗಿ ಕರುಳಿನಲ್ಲಿ ಜಮಾ ಆಗಿನಪ್ಪ ಅಂದ್ರೆ ಒಂದಿನ ಅದು ಸಾಯ್ತದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಆದಷ್ಟು ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸಬೇಕು, ನಮ್ಮ ಜಲಚರ ಜೀವಿಗಳನ್ನ ಕಾಪಾಡಬೇಕು ಅಂತ ಒಂದು ನೈತಿಕ ಒಂದು ಕಥೆಯನ್ನ ಹೇಳಿದಂತಹ ಸೇವಂತಿಗೆ ಏನಪ್ಪಾ ಅಂದ್ರೆ ಜೋರಾದ ಚಪ್ಪಾಳೆ ಬರಲಿ. ಕಲ್ಲಾಗ ಗಡಿಗೆ ಹೊಡೆಯಲ್ಲ, ಕಲ್ಲು ಹಾಕಿತ್ತಂದ್ರೆ ಹೊಡೆದತ್ತು ಗಡಿ ತಂದು ಹಳ್ಳಕೊಂಡು ಏನ್ ಮಾಡ್ತಾವ, ಒಳಗೆ ಹಾಕಿ ಏನ್ ಮಾಡ್ತಾವ, ನೀರು ಮ್ಯಾಲ ಬಂತು, ಅವಾಗ ಏನ್ ಮಾಡ್ತಾವ, ಹೌದಲ್ಲ. ಈಗ ಪ್ರೆಸೆಂಟ್ ಇನ್ನೊಂದು ಕಾಗಿ ಬಂತು ಅಂತ, ಈಗಿಂದ 2026 ಕಾಗಿ ಬಂತು ಅಂತ, 2026 ಕಾಗಿ ಬಂದು ಏನ್ ಮಾಡ್ತಾವ ನೋಡ್ತಂತ, ನೋಡೋದು ನೀರು ಕುಡಿಬೇಕಂತ ಅದು ಸತ್ತಿದತ್ತ. ಅವಾಗ ಏನ್ ಮಾಡ್ತಪ್ಪ ಅಂತದ್ದು ಸೀದಾ ಎಲ್ಲಿಗೆ ಹೋಯ್ತಪ್ಪ ಅಂತಂದ್ರೆ ಬೇಕರಿ ಮೇಲೆ ಹೋದಾಗ ಅದು ಯಾರೋ ಕೂಲ್ ಡ್ರಿಂಕ್ಸ್ ಹಿಂಗೆ ಕುಡಿದ ಕೇಸನಪ್ಪ ಅಂದ್ರೆ ಸ್ಟ್ರಾ ಕಟ್ಟಿದ್ರಂತ, ಆ ಸ್ಟ್ರಾ ತಗೊಂಡ್ ಬಂದು ಹಿಂಗೆ ಅಡಿಗೆದಾಗಿಟ್ಟು ಜಗ್ಗಿ ಕುಡಿದ ಕೇಸನಪ್ಪ ಅಂದ್ರೆ ಕಾವು 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 ಅಂತ ಹೇಳ್ಕೊಂಡು ನೋಡ್ತೀನಿ. ನನ್ನ ಮ್ಯಾಲ ಎತ್ತರ ಅಂದ ಹೋಗಿದ್ರೆ ಕರೀರಿ ಅಂತ ಹೇಳ್ತಾರೆ. ಆಮೇಲೆ ಎಜುಕೇಟೆಡ್ ಅಟ್ಟಿ ಒಳಗೆ ಹೋಗ್ತಾನೆ ಬಾಯಿದಾಗ ಹೋಗಿ ನೋಡ್ತಾನೆ, ಅಲ್ಲಿ ಏನು ಇದು ನನಗೆ ಮ್ಯಾಲೆ ಎಳಿರಿ ಅಂತ ಕೂಗಿದಾಗ ಎಲ್ಲರೂ ಕೈ ಬಿಡ್ತಾರೆ. ಅಣ್ಣ ತಮ್ಮ ಇಬ್ಬರೇ ಕೈ ಹಿಡಿದು ಮ್ಯಾಲ ಜಗತ್ತಾರೆ. ಜಗ್ಗಿದಾಗ ಅವಾಗ ಹೇಳ್ತಾನ ಒಳಗೆ ಏನೂ ಇಲ್ಲ, ಕೋತಿ ಅದ, ಕೋತಿ ಮಡಿಕೆ ಬೀಚ್ ಮ್ಯಾಲ ಬರ್ತಿತ್ತು ಅಂತ. ಇದರಿಂದ ನಮಗೂ ಏನಾಗ್ತಾ ಅಂದ್ರೆ ಅಣ್ಣ ತಮ್ಮ ಯಾರೇ ಕೈ ಬಿಟ್ರು ನಮ್ಮ ಅಣ್ಣ ತಮ್ಮ ಕೈ ಬಿಡೋಣ ಅಂತ ಅರ್ಥ. ನನ್ನ ಹೆಸರು ವಿಕ್ರಮ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಂದು ಕೋತಿ ಇತ್ತಲ್ಲ, ಕೋತಿ ಗಿಡದ ಮೇಲೆ ಕೂರ್ತಿತ್ತಂತ. ಅದ್ರ ಗೆಳೆಯನ ಒಂದು ಮೊಸಳೆ ಇತ್ತಂತ. ಇಬ್ಬರೆಲ್ಲ ಜೊತೆಯಾಗಿ ಓದ್ತಿರಂತ. ಮೊಸಳಿಗೆ ಬೇಕಿತ್ತಂದ್ರೆ ಅದು ಅಂಗರಾನ್ ತಂದು ಕೊಡ್ತಿತ್ತಂತ. ಇದಕ್ಕೆ ಏನ ಕೋತಿಗೆ ಬೇಕಿತ್ತಂದ್ರೆ ಅದು ಬೆನ್ನ ಮೇಲೆ ಕೂಡಿಸ್ಕೊಂಡು ನೀರು ಮ್ಯಾಲೆಲ್ಲ ಓಡಾಡಿಸ್ತಿತ್ತಂತ. ಇವರಿಬ್ಬರೆಲ್ಲ ಚಂದ ಗೆಳೆಯರು ಇದ್ರಂತ. ಒಂದಿನ ಏನು ಮಾಡಿತ್ತಂತ ಮೊಸಳೆ ಅದು ಹೆಂಡತಿಗೆ ಹೋಗಿ ಇದು ತೊಗೊಂಬಂದು ಕೊಟ್ಟಿತ್ತಂತ. ಹಣ್ಣು ತೊಗೊಂಬಂದು ಕೊಡೋಣ ಅದಂತ. ಅದು ಕೋಟಿ ದಿನ ಅಂತಿರ್ತದ. ಅದ್ರ ಮನ್ಸು ಚಂದ ಆಗಲ್ಲ ಅಂತ ಹೇಳಿದ್ರು. ಮತ್ತು ಆಮೇಲೆ ಇನ್ನೊಂದ್ಸತಿ ಹೊತ್ತು ಹೋಯ್ತಂತ. ನಮ್ಮ ಹೆಂಡತಿ ಕರೆತಳ ಬಜ್ಜಿ ಎಲ್ಲ ಮಾಡ್ಯಾಳ ಬಂದು ಅಂತ ಕರೆತಳ ತಿಂದು ಹೇಳಿದ್ನಂತ. ಮತ್ತು ಆಮೇಲೆ ಇಲ್ಲ ಹೋದ್ರಂತ. ಅರ್ಧ ದಾರಿಗಿಲ್ಲ ಮೊಸಳೆ ಏನಂತಂತ, ಇಲ್ಲ ನನ್ನ ಹೆಂಡತಿ ಹೇಳಲ್ಲ, ನಿನಗೂ ಒಡೆಸಲಕ್ಕ ತಿನ್ನೋಸಲಕ್ಕ ಮಾಡತ್ತಾಳ, ಇಲ್ಲಿ ಏನು ಮಾಡಿಲ್ಲ ಅಂತ ಹೇಳ್ತು ಅಂತ. ಅದು ಹೇಳಂತ, ಇಲ್ಲ ನಾನು ಹಿಂದೆ ಇನ್ನು 5 ನಿಮಿಷನಾಗ ಅಲ್ಲಿ ಹೋಗಿ ಬರ್ತೀನಿ, ಮತ್ತೆ ಏನೋ ತಂದು ಕೊಡ್ತೀನಿ ಅಂತ ಹೇಳ್ದಂತ. ಮತ್ತೆ ಹೋಗು ಗಿಡದ ಮೇಲೆ ಕುಂತದಂತದು. ಗಿಡದ ಮೇಲೆ ಕೂಡಲೇ ಹೇಳದಂತ, ಇಲ್ಲ ನಾ ಸುಳ್ಳಂದೀನಿ, ನೀ ಇಂಥ ಫ್ರೆಂಡ್ ಇದ್ಯಾ, ಇಂಥ ಫ್ರೆಂಡ್ ಅಲ್ಲ ಯಪ್ಪ ನಿನಗೆ ನೋಡ್ರಿ ಹೆಂಗಿದ್ದಿದ್ದಲ್ಲ, ನಾವಿಬ್ಬರು ಗೆಳೆಯರು ಅಂತ ತಿಳ್ಕೊಂಡಿದ್ದು, ನಿನಗೆ ಗೆಳೆಯರ ಹತ್ತಿರೇನೋ ಸುಳ್ಳು ಹೇಳ್ತಾರ ಅಂತ ಹೇಳ್ಬಿಟ್ಟಿತ್ತಂತ. ಮತ್ತು ಇಬ್ಬರು ಫ್ರೆಂಡ್ಸ್ ತಲೆ ಕಟ್ಟಿ